ಸಮಸ್ತ ಜನತೆಗೆ ಶುಭವಾರ್ತೆ. ಹೆಸರು ಪಡೆದ ಪಿವಿಆರ್ ಸಿಲ್ಕ್ ಚಿಂತಾಮಣಿಯ ಬಾಗೇಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ ಪಿವಿಆರ್ ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ, ಗೃಹ ಪ್ರವೇಶ, ನೂತನ ದೇವಸ್ಥಾನ, ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ. ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಪಟ್ಟುವೇರು ಸ್ಯಾರೀಸ್, ಕಿಡ್ಸ್ ಕಲೆಕ್ಷನ್, ಮೆನ್ಸ್ ಕಲೆಕ್ಷನ್ ಮತ್ತು ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರ್ ಹಾಗೂ ಪಿವಿಆರ್ ಸಿಲ್ಕ್. ರೈತರ ದಿನಾಚರಣೆ ಅಂಗವಾಗಿ ಕಿಸಾನ್ ಗೋಷ್ಠಿ ಕಾರ್ಯಕ್ರಮ 2024 ಮತ್ತು 25ನೇ ಸಾಲಿನ ಆತ್ಮ ಯೋಜನೆ ಕೃಷಿ ಇಲಾಖೆ ಶ್ರೀನಿವಾಸಪುರ ತಾಲೂಕು ಕೃಷಿಕ ಸಮಾಜ ಹಾಗೂ ರೈತರ ವತಿಯಿಂದ ಬಹಳ ವಿಜೃಂಭಣೆಯಿಂದ ಸಂಭ್ರಮ ಕಾರ್ಯಕ್ರಮ. ಮಾಜಿ ಪ್ರಧಾನಮಂತ್ರಿಗಳು ಚೌಧರಿ ಚರಣ್ ಸಿಂಗ್ ರವರ ಸಹಭಾಗಿತ್ವದಲ್ಲಿ ಜಿಲ್ಲಾ ಅಧಿಕಾರಿಗಳು ಶ್ರೀನಿವಾಸನ್ ಹಾಗೂ ತಾಲೂಕು ಅಧಿಕಾರಿಗಳು, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು ಕೆಸಿ ಮಂಜುನಾಥ್ ರವರು, ಕೃಷಿಕ ಸಮಾಜ ಅಧ್ಯಕ್ಷರು ಸುರೇಶ್ ಬಾಬು, ಮಾವು ಬೆಳೆಗಾರ ಸಂಘದ ಅಧ್ಯಕ್ಷರು ಚನ್ನಪ್ಪರೆಡ್ಡಿ, ರಾಜ್ಯ ಕಾರ್ಯದರ್ಶಿ ವೀರಭದ್ರಸ್ವಾಮಿ, ತಾಲೂಕು ರೈತ ಸಂಘದ ಅಧ್ಯಕ್ಷರು ನಂಬಿಹಳ್ಳಿ ಶ್ರೀರಾಮ್ ರೆಡ್ಡಿ, ರೈತ ಸಂಘದ ಕಾರ್ಯದರ್ಶಿ ಪ್ರಭಾಕರ್ ಗೌಡ, ರಾಜ್ಯ ಉಪಾಧ್ಯಕ್ಷರು ಬೈಚೇಗೌಡ, ವಿಜ್ಞಾನಿ ಕೆವಿಕೆ ಚಿಂತಾಮಣಿ ಸಿಂಧು ಮೇಡಂ, ಮುಖಂಡರು ಗೋಪಾಲ್ ರೆಡ್ಡಿ, ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ವೆಂಕಟ್ ರೆಡ್ಡಿ, ಕಸುಬು ಸೊಸೈಟಿ ಅಧ್ಯಕ್ಷರು ಯಲವಗುಂಟೆ ಬೈರೆಡ್ಡಿ, ಕೃಷಿ ಮಾರಾಟಗಾರ ಸಂಘದ ಅಧ್ಯಕ್ಷರು ಕೋಟೇಶ್, ಹೀಗೆ ಹಲವಾರು ಗಣ್ಯರು, ರೈತರು ಉಪಸ್ಥಿತರಿದ್ದು ಕಾರ್ಯಕ್ರಮ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ತಾಲೂಕು ಅಧಿಕಾರಿಗಳು ಕೆಸಿ ಮಂಜುನಾಥ್ ರವರು ಮಾತನಾಡಿ, ಈ ದಿನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೂ, ಅಧಿಕಾರಿಗಳಿಗೂ, ರೈತಾಪಿ ಜನರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ, ರೈತರ ಅಭಿವೃದ್ಧಿಗೆ ರೈತ ದಿನಾಚರಣೆ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ರೈತ ಮುಖಂಡರಿಗಾಗಿ 5ನೇ ಪ್ರಧಾನಮಂತ್ರಿಯಾದ ಚೌಧರಿ ಚರಣ್ ಸಿಂಗ್ ರವರ ಜನ್ಮದಿನದ ಪ್ರಯುಕ್ತ ಈ ರೈತ ದಿನ ಆಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷವೂ ಇದೇ ರೀತಿ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಪ್ರಪಂಚದಲ್ಲಿ ಮೊಟ್ಟಮೊದಲ ಭಾರತ ಉತ್ಪಾದನೆಯ ಪ್ರಥಮ ಸ್ಥಾನ ಪಡೆದಿದೆ. ಅವರ ವ್ಯವಸಾಯ ನಾನಾ ರೀತಿಯ ಕಷ್ಟವನ್ನು ಪಡೆದು ಈಗ ಹೆಸರು ಪಡೆದಿದೆ. ಹೀಗೆ ಹಲವಾರು ವಿಚಾರಗಳು ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಮಾವು ಬೆಳೆಗಾರರ ಅಧ್ಯಕ್ಷರು ಚನ್ನಪ್ಪರೆಡ್ಡಿರವರು ಮಾತನಾಡಿ, ರೈತ ದಿನಾಚರಣೆ ಮಾಡುವುದು ಸಂತೋಷದ ದಿನ. ಪ್ರತಿ ವರ್ಷವೂ ಹೋಬಳಿ ಮಟ್ಟದಲ್ಲಿ ಮಾಡಿದ್ರೆ ಆ ಭಾಗದ ಎಲ್ಲಾ ರೈತ ಜನರು ಕಾರ್ಯಕ್ರಮವನ್ನು ತಿಳಿದುಕೊಳ್ಳುತ್ತಾರೆ. ರಾಜ್ಯದಲ್ಲಿ ದೊಡ್ಡ ಮಟ್ಟದ ಬೆಳೆಗಳು, ಟೊಮೆಟೊ, ಹಣ್ಣು, ಮಾವು, ಎಲ್ಲಾ ರೀತಿಯ ತರಕಾರಿಗಳು ಶ್ರೀನಿವಾಸಪುರ ಪಟ್ಟಣದ ವ್ಯಾಪ್ತಿಯ ಎಲ್ಲ ರೈತಾಪಿ ಜನರ ಶ್ರಮ ಎಂದರೆ ತಪ್ಪಾಗಲಾರದು ಎಂಬುದಾಗಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ಚೌಧರಿ ಚರಣ್ ಸಿಂಗ್ ಅವರಿಗೆ ಅವರ ಒಂದು ಹುಟ್ಟದ ಹಬ್ಬದ ದಿನವಾಗಿ ನಮ್ಮ ರೈತರ ದಿನಾಚರಣೆಯನ್ನು ಘೋಷಣೆ ಮಾಡಿದ್ದಾರೆ. ಜೊತೆಗೆ ಅವರು 2ನೇ ಪ್ರಧಾನಿಯಾಗಿ ನಮ್ಮ ದೇಶದ ಸೇವೆಯನ್ನ ಮಾಡಿರ್ತಕ್ಕಂಥವರು. ಹಾಗಾಗಿ ಅವರ ಒಂದು ಹುಟ್ಟು ಹಬ್ಬದ ದಿನವನ್ನ ರೈತರ ದಿನವಾಗಿ ಆಚರಣೆ ಆಗ್ತಕ್ಕಂಥದ್ದು ನಮ್ಮ ಹಬ್ಬ, ನಮ್ಮ ದಿನಾಚರಣೆ. ನಾವೇ ಇದನ್ನ ನಾವು ಹೆಚ್ಚು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಾಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ದೇಶದ 5ನೇ ಪ್ರಧಾನಿಯಾಗಿದ್ದ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ಸ್ಮರಣಾರ್ಥಕವಾಗಿ ನಾವು ಈ ಒಂದು ರೈತ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಪ್ರಪಂಚದಲ್ಲಿ ಎಲ್ಲಾ ದೇಶಗಳಲ್ಲೂ ಈ ಒಂದು ರೈತ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ. ಅದೇ ರೀತಿ ನಾವು ನಮ್ಮ ದೇಶದಲ್ಲಿ ಡಿಸೆಂಬರ್ 23 ಪ್ರತಿ ವರ್ಷ ಈ ಒಂದು ರೈತ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂತ ಬರ್ತಾ ಇದ್ದೀವಿ. ಇವತ್ತು ನಮಗೆ ಗೊತ್ತಿದೆ ಎಲ್ಲರಿಗೂ, ರೈತರು ಈ ಒಂದು ನಮ್ಮ ಒಂದು ಭಾರತ ದೇಶದ ಜನಸಂಖ್ಯೆ ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಸ್ಥಾನಕ್ಕೆ ಬಂದಿದೆ. ಮೊದಲು ಚೈನಾ ಇತ್ತು, ಈಗ ಚೈನಾನು ಹಿಂದಕ್ಕೆ ಮುಂದಕ್ಕೆ ಬಂದಿದೆ. ಇಷ್ಟು ಜನಸಂಖ್ಯೆಯ ಆಹಾರವನ್ನ ಉತ್ಪಾದನೆ ಮಾಡೋದು ಒಂದು ಗುರಿಯಾಗಿರುತ್ತೆ. ದಿನಾಚರಣೆ, ರಾಷ್ಟ್ರೀಯ ರೈತ ದಿನಾಚರಣೆ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿ ಇವತ್ತು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಶ್ರೀನಿವಾಸಪುರ ತಾಲೂಕಿನಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಗೊತ್ತು, ರೈತ ದಿನಾಚರಣೆಯನ್ನ ಮೊಟ್ಟ ಮೊದಲಿಗೆ 2001ರಲ್ಲಿ ಭಾರತ ಸರ್ಕಾರವು ಆಚರಣೆ ಮಾಡಲು ಪ್ರಾರಂಭ ಮಾಡಿತು. ಇದರ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ಒಂದು ರಾಷ್ಟ್ರ ಮಟ್ಟದಲ್ಲಿ ರೈತ ಮುಖಂಡರಾಗಿ, ರೈತರ ಒಂದು ಪ್ರಯೋಜನಕ್ಕಾಗಿ
ರೈತಾಪಿ ಜನಾಂಗ ಇಲ್ಲದೆ ಊಹಿಸಿಕೊಳ್ಳುವುದು ಕಷ್ಟ ಸಾಧ್ಯ. ಏನೇ ಬಂದರೂ ತಮ್ಮೆಲ್ಲರಿಗೂ ಗೊತ್ತು, ಅನೇಕ ಜ್ವಲಂತ ಸಮಸ್ಯೆಗಳು ಪ್ರತಿ ವರ್ಷ ನಮ್ಮನ್ನ ರೈತ ಜನಾಂಗವನ್ನ ಕಾಡ್ತಾ ಇದೆ. ಒಂದಲ್ಲ ಎರಡಲ್ಲ. ಅದರಲ್ಲೂ ನಮ್ಮ ಒಂದು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಒಂದು ಸಮಸ್ಯೆ ಅಂದ್ರೆ ನಮ್ಮಲ್ಲಿ ಭೂಮಿ ಅತ್ಯಂತ ಚಿಕ್ಕದು, ಇಳುವರಿ ಕಡಿಮೆ ಇದೆ. ನಮ್ಮಲ್ಲಿ ನಾವು ಇನ್ನು ಹೊರದೇಶಕ್ಕೆ ಕಂಪೇರ್ ಮಾಡಿದಾಗ ನಮ್ಮಲ್ಲಿ ಅಲ್ಲಿ 100 ಎಕರೆ 200 ಎಕರೆ 300 ಎಕರೆ ಅವರ ಒಂದು ವ್ಯವಸಾಯದಲ್ಲಿ ಏನು ನಾನಾ ರೀತಿಯ ಒಂದು ಕಷ್ಟಗಳನ್ನು ಪಟ್ಟು ಈ ಒಂದು ದೇಶದ ಜನಸಂಖ್ಯೆಯ ಆಹಾರವನ್ನ ಇವತ್ತು ನಾವು ಆಹಾರದ ಉತ್ಪಾದನೆಯನ್ನು ನಾವು ಸ್ವಯಂ ಆಗಿ ನಾವೇ ತಯಾರು ಮಾಡ್ತಾ ಇದ್ದೀವಿ. ಈಗ ನಾವು ನಮ್ಮ ಒಂದು ಭಾರತ ದೇಶ ಆಹಾರದ ಉತ್ಪಾದನೆಯಲ್ಲಿ ನಾವು ನಮಗೆ ಬೇಕಾದಕ್ಕಿಂತ ಹೆಚ್ಚಿಗೆ ನಾವು ಉತ್ಪಾದನೆಯನ್ನ ಮಾಡ್ತಾ ಇದ್ದೀವಿ. ಇದರ ಒಂದು ಹಿಂದೆ ಇರ್ತಕ್ಕಂಥ ಶ್ರಮ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ರೈತರದ್ದು ಅಂತ ನಾನು ಈ ದಿನ ಹೇಳ್ತಾ ಇದ್ದೀನಿ. ರೈತ ಇಲ್ಲದೆ ನಾವು ಊಹಿಸಿಕೊಳ್ಳುವುದು ಅಂದ್ರೆ ವ್ಯವಸಾಯ ಇಲ್ಲದೆ. ಯಾಕಂದ್ರೆ ಇವತ್ತು ಇಡೀ ರಾಜ್ಯ ಮತ್ತು ದೇಶಕ್ಕಾಗುವಷ್ಟು ಹಣ್ಣು ಮತ್ತು ತರಕಾರಿಗಳನ್ನ, ದವಸ ಧಾನ್ಯಗಳನ್ನ ಬೆಳೀತಾ ಇರ್ತಕ್ಕಂಥ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರ್ತಕ್ಕಂಥ ತಾಲೂಕು ಯಾವ್ದಾದ್ರು ಇದ್ರೆ ಅದು ನಮ್ಮ ಶ್ರೀನಿವಾಸಪುರ ತಾಲೂಕು ಅನ್ನೋದು ಎಲ್ಲರಿಗೂ ಗೊತ್ತಿರಬೇಕಾಗಿತ್ತು. ಇವತ್ತು ಟೊಮಾಟೊ ಹಣ್ಣನ್ನ ನಾವು ರೈತರು ಎಷ್ಟು ಬೆಳೀತಾ ಇದ್ದೀವಿ ಅನ್ನೋದು ಯಾರಿಗಾದ್ರೂ ಅಂಕಿ ಅಂಶಗಳು ಗೊತ್ತಿದೆಯಾ? ಇವತ್ತು ಶ್ರೀನಿವಾಸಪುರದಲ್ಲಿ ಬೆಳೆದಂತಹ ಟೊಮಾಟೊ ಹಣ್ಣು ಪಕ್ಕದ ಚಿಂತಾಮಣಿ ಇರ್ಬೋದು, ಕೋಲಾರ APMC ಮಾರ್ಕೆಟ್ ಇರ್ಬೋದು, ಒಟ್ಟಿಪಲ್ಲಿ APMC ಮಾರ್ಕೆಟ್ ಇರ್ಬೋದು, ಆಂಧ್ರದ ಮದನಪಲ್ಲಿ ಇರ್ಬೋದು, ಕೋಲಾರ ಇರ್ಬೋದು, ಶ್ರೀನಿವಾಸಪುರ ಇರ್ಬೋದು, ಈ ಎಲ್ಲ ಚೆನ್ನೈ ಮದ್ರಾಸ್ ಅಂತ ಹೇಳ್ತೀವಿ ಅದಕ್ಕೂ ಸಹ ಈ ಎಲ್ಲ ಭಾಗಗಳಿಗೂ ಟೊಮಾಟೊ ಮಂಡಿಗಳಿಗೆ ಹೋಗ್ತಾ ಇದ್ದು ಶ್ರೀನಿವಾಸಪುರದಲ್ಲಿ ಬೆಳೆದಿರ್ತಕ್ಕಂಥ ಟೊಮಾಟೊ ಹಣ್ಣೆ. ಅದೇ ರೀತಿ ನಾವು ಸುಮಾರು 5-6 ವರ್ಷದಿಂದ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿನ ಒಂದು ಪ್ರಚಾರ ಮಾಡ್ತಾ ಇದೀವಿ. ಆ ಒಂದು ಸಿರಿಧಾನ್ಯಗಳನ್ನ ಬೆಳಿತೀವಿ, ಆದ್ರೆ ಸಿರಿಧಾನ್ಯಗಳನ್ನ ಬೆಳೆದು ಅದರ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ರೈತರ ಮಟ್ಟದಲ್ಲಿ ತಯಾರು ಮಾಡಿದ್ದಾದಲ್ಲಿ ಮೌಲ್ಯವರ್ಧಿತ ಒಂದು ವಸ್ತುಗಳಿಗೆ ಅಥವಾ ಪದಾರ್ಥಗಳಿಗೆ ಹೆಚ್ಚಿನ ಲಾಭ ಬರುತ್ತೆ. ಅದು ಸಹ ನಮ್ಮ ರೈತರಿಗೆ ಸೇರುತ್ತೆ. ಅದರಿಂದ ಒಂದು ಲಾಭದಾಯಕ ಒಂದು ಹುದ್ದೆ ಆಗುತ್ತೆ ಅನ್ನೋದು ಈ ಒಂದು ದಿನದಲ್ಲಿ ನಾವು ಚರ್ಚೆ ಮಾಡ್ಬೇಕಂತ ಇವತ್ತು ರೈತ ದಿನಾಚರಣೆಯಾಗಿ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಸಂತಸದ ದಿನ. ಇವರು ರೈತ ಹೋರಾಟಗಾರರಾಗಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿ ನನ್ನ ಜನ್ಮದಿನವನ್ನು ರೈತರಿಗೆ ಅರ್ಪಿಸ್ತಾ ಇದ್ದೀನಿ ಅಂತ ಹೇಳಿ ಇವತ್ತು ರೈತ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ಕೊಂತ ಇದ್ದೀವಿ. ಈ ಒಂದು ಶುಭ ಸಂದರ್ಭ ನಾನು ಮೊದಲಿಗೆ ಒಂದು ವಿಚಾರ ಇಲಾಖೆಗಳ ಮುಖಾಂತರ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ಪ್ರತಿ ವರ್ಷ ಹೋಬಳಿಗೊಂದರಲ್ಲಿ ಈ ರೈತ ದಿನಾಚರಣೆಯನ್ನು ಮಾಡುವಂತಾಗಬೇಕು. ನಮ್ಮ ಶ್ರೀನಿವಾಸಪುರ ಪಟ್ಟಣದಕ್ಕಿಂತ ಒಂದು ವರ್ಷ ಕಸಬಾ, ಒಂದು ವರ್ಷ ರೋಣೂರು, ಒಂದು ವರ್ಷ ರಾಯಲ್ಪಾಡು, ಎಲ್ದೂರು ಎಲ್ಲ ಭಾಗಗಳಲ್ಲೂ ಸಹ ಈ ರೈತ ದಿನಾಚರಣೆಯನ್ನು ಮಾಡಿದ್ರೆ ಆ ಭಾಗದ ರೈತರು, ಎಲ್ಲ ಭಾಗದ ರೈತರು ಆ ಒಂದು ಭಾಗದಲ್ಲಿ ಸೇರ್ಕೊಂಡು ಈ ರೈತ ದಿನಾಚರಣೆಯ ರೈತರಿಗೆ ದೊರೀತಾ ಇದೆ. ಇದು ಒಂದು ಸಹ ರೈತರು ಉತ್ಸುಕವಾಗಿ ವ್ಯವಸಾಯ ಮಾಡೋದಕ್ಕೆ ಒಂದು ಅಡ್ಡ ಬರ್ತಾ ಇದೆ. ನಾನು ಉದಾಹರಣೆಗೆ ಟೊಮೆಟೊ ಹೇಳಿದೆ. ಇದೇ ರೀತಿ ಎಲ್ಲಾ ಉತ್ಪನ್ನಗಳಿಗೂ ನಮ್ಮ ಒಂದು ಶ್ರೀನಿವಾಸಪುರ ತಾಲೂಕಿಗೆ ತಗೊಂಡಾಗ, ಮಾವನ್ನು ತಗೊಂಡಾಗ ನಾವು ಒಂದು ವರ್ಷ ನಮ್ಗೆ ಮಾವಿಗೆ ಒಳ್ಳೆ ರೇಟ್ ಸಿಗುತ್ತೆ, ಆದ್ರೆ ಫಸಲು ಇರಲ್ಲ. ಫಸಲು ಚೆನ್ನಾಗಿರುತ್ತೆ, ಬೆಲೆ ಇರಲ್ಲ. ಸೊ ಈ ರೀತಿ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳು ನಮ್ಮ ರೈತಾಪಿ ಜನಾಂಗಕ್ಕೆ ಉದ್ಭವ ಆಗುತ್ತೆ. ತುಂಬಾ ಇಳುವರಿಯ ಮೇಲೆ ಗಣನೀಯ ಪರಿಣಾಮವನ್ನ ಬೀರೋದು ತಾವೆಲ್ಲ ಕಾಣಿದ್ದೀರ. ಈ ವರ್ಷ ತಾವು ಕಂಡಿರೋ ಹಾಗೆ ಪ್ರಾರಂಭದಲ್ಲಿ ನಮಗೆ ಮುಂಗಾರು ಬರಲಿಲ್ಲ. ನಾವು ಜುಲೈ ಆಗಸ್ಟ್ ಇವನ್ ಸೆಪ್ಟೆಂಬರ್ 15ರವರೆಗೂ ನಮಗೆ ಮಳೆನೇ ಸರಿಯಾಗಿ ಕಾಲಕಾಲಕ್ಕೆ ಬರಲಿಲ್ಲ. ಆದ್ರಿಂದ ನಮಗೆ ನಾವು ಬಿತ್ತನೆ ಮಾಡೋದು ತಡ ಆಯಿತು. ಆಮೇಲೆ ಬಂತು. ಸೊ ಆಯ್ತು, ಜನ ಲೇಟ್ ಮುಂಗಾರು ಏನು ಹಿಂಗಾರು ದಿನ ಬೆಳೆಗೆ ಈಗ ನಾವು ಹಿಂಗಾರು ಸ್ಟಾರ್ಟ್ ಆಗಿದೆ. ಇದಕ್ಕೆ ನಾವು ಮುಂಗಾರಲ್ಲಿ ಲೇಟ್ ಮಾಡಿದಕ್ಕೆ, ತಡ ಮುಂಗಾರು ಬಂದಿದ್ದಕ್ಕೆ ಈಗ ನಾವು ಹಿಂಗಾರಲ್ಲಿ ನಮ್ಮ ಬೆಳೆಗಳು ಕೋಯಿನ್ಸೈಡ್ ಆಗ್ತಾ ಇದೆ. ನಾವೇನು ಜನಸಂಖ್ಯೆ ಬೆಳೆದಂಗೆಲ್ಲ ನಮ್ಮ ಒಂದು ಭೂಮಿ ಇಳುವರಿ ವಿಭಜನೆ ಆಗ್ತಾ ಇದೆ. ಸೊ
ಸೊ ಇದು ಒಂದು ರೈತರಿಗೆ ಒಂದು ಕಷ್ಟ ಸಾಧ್ಯ ಆಗ್ತಾ ಇದೆ ವ್ಯವಸಾಯ ಮಾಡೋದಕ್ಕೆ. ಎರಡನೇದಾಗಿ ನಮಗೆ ಮಾರುಕಟ್ಟೆಯ ವ್ಯವಸ್ಥೆ, ನಮ್ಮೆಲ್ಲರೂ ಇವತ್ತು ಬೆಳೆಯುವಂಥ ಒಂದು ಉತ್ಪನ್ನಕ್ಕೆ ಸರಿಯಾದ ಮಾರುಕಟ್ಟೆ ಇನ್ನೂ ರೈತನಿಗೆ ಲಭಿಸ್ತಾ ಇಲ್ಲ. ಅಂದ್ರೆ ನಾನು ಇವತ್ತು ಏನು ಬೆಳಿತೀನೋ 3 ತಿಂಗಳು ಅಥವಾ 4 ತಿಂಗಳು ಫಲ ಬರುತ್ತೆ, ಆ ಒಂದು ಉತ್ಪನ್ನನ ನಾನು ಎಲ್ಲಿ ಮಾರಬೇಕು,